ಕ್ರಿಯೇಟಿನ್ ನ ಎಷ್ಟು ತಗೋಬೇಕು ಅಂಡ್ ಯಾವಾಗ ತಗೋಬೇಕು. ಡೇ 78. ಇವತ್ ಮಾರ್ನಿಂಗ್ ಆಸ್ ಯೂಶುವಲ್ ಬೆಳಗ್ಗೆ ಎದ್ದು ನನ್ನ ಡೇನ ಕಾಫಿಯಿಂದ ಸ್ಟಾರ್ಟ್ ಮಾಡಿ ಜಿಮ್ಮಿಗೆ ಬಂದ್ವಿ. ಇವತ್ತು ಜಿಮ್ ಅಲ್ಲಿ ಬೈಸೆಪ್ಸ್ ಮತ್ತು ಕೋರ್ ಟ್ರೈನಿಂಗ್ ಇತ್ತು. ನಿಮಗೆ ನಾನು ಜಿಮ್ಮಲ್ಲಿ ಒಂದು ಬೆಸ್ಟ್ ಸಜೆಷನ್ ಕೊಡೋದು ಏನಂತ ಹೇಳಿದ್ರೆ, ಯಾರಾದರೂ ನಿಮ್ಗಿಂತ ನೀವು ಸಣ್ಣವ್ರನ್ನ ಎಲ್ಸ್ ಬಿಗಿನರ್ಸ್ನ ನೋಡಿದ್ರೆ ಅವ್ರನ್ನ ಕರೆಕ್ಟಾಗಿ ರೆಸ್ಪೆಕ್ಟ್ ವೇಯಿಂದ ಮಾತಾಡಿಸಿ ಆ್ಯಂಡ್ ಅವ್ರಿಗೆ ಗೊತ್ತಾಗ್ಲಾರ್ದು ನಿಮ್ಮ ಕಡೆ ಆದಷ್ಟು ನೀವು ಹೇಳ್ಕೊಡಿ ಅಂತ ನಿಮ್ಗೆ ಹೇಳ್ತೀನಿ. ಬಿಕಾಸ್ ಯಾರೇ ಆದರೂ ಆತ ಜಿಮ್ಮಿಗೆ ಡೈರೆಕ್ಟಾಗಿ ಒಂದು ಪ್ರೋ ಲೆವೆಲಿಗೆ ಬಂದ್ರಂಗಿಲ್ಲ. ಬಿಗಿನರ್ಸ್ ಇಂದ ಪ್ರೋ ಲೆವೆಲಿಗೆ ಅವ್ರು ಟ್ರೈ ಮಾಡ್ತಿರ್ತಾರೆ ಅವ್ರ ಬೆಸ್ಟ್. ಆ್ಯಂಡ್ ನೀವು ನಿಮ್ಮ ಕಡೆ ಆದಷ್ಟು ನೀವು ಅವ್ರಿಗೆ ಹೇಳ್ಕೊಡ್ರಿ. ಟಾಪಿಕ್ಕಿಗೆ ಬರುವ, ಕ್ರಿಯೇಟಿನ್ ಎಷ್ಟು ಗ್ರಾಮ್ ತಗೋಬೇಕು ಅಂಡ್ ಯಾವಾಗ ತಗೋಬೇಕು. ನಾನು ನಿಮಗೆ ಸಜೆಸ್ಟ್ ಮಾಡೋದಾತಂದ್ರೆ ಕ್ರಿಯೇಟಿನ್ ನೀವು ನಿಮ್ದು ಪೋಸ್ಟ್ ವರ್ಕೌಟ್ ಒಳಗೆ ಕನ್ಸ್ಯೂಮ್ ಮಾಡ್ರಿ ಅಂತ ಹೇಳ್ತೀನಿ. ಯಾಕಂದ್ರೆ ನೀವು ವರ್ಕೌಟ್ ಮಾಡಾಗಿಂದ ನಿಮ್ದು ಮಸಲ್ಸ್ ಬ್ರೇಕ್ ಡೌನ್ ಆಗಿರ್ತಾವ. ಅವಾಗ ಏನಾದ್ರು ನೀವು ಕ್ರಿಯೇಟಿನ್ ಒಂದು 200 ml to 250 ml ವಾಟರ್ ಜೊತೆ ನೀವು ತಗೊಂಡ್ರಿ ಅಂದ್ರೆ ನಿಮಗೆ ಬೆಟರ್ ಅಬ್ಸರ್ಪ್ಷನ್ ಆಗ್ತೈತಿ ಅಂಡ್ ರಿಸಲ್ಟ್ನು ಚಲೋ ಸಿಗ್ತೈತಿ. ನಾ ಯಾಕೆ ನಿಮಗೆ ಕ್ರಿಯೇಟಿನ್ ಪೋಸ್ಟ್ ವರ್ಕೌಟ್ ಒಳಗೆ ತಗೋರಿ ಅಂತ ಹೇಳತ್ತೇನೆ ಅಂತ ಹೇಳಿದ್ರೆ, ನಾನು ಕ್ರಿಯೇಟಿನ್ ಪ್ರೀ ವರ್ಕೌಟ್ ಆಗಿನೂ ತಗೊಂಡೇನಿ, ಪೋಸ್ಟ್ ವರ್ಕೌಟ್ ಆಗಿನೂ ತಗೊಂಡೇನಿ. ಬಟ್ ಪೋಸ್ಟ್ ವರ್ಕೌಟ್ ಒಳಗೆ ನಿಮಗೆ ರಿಸಲ್ಟ್ಸ್ ಚಲೋ ಸಿಗ್ತೈತಿ. ಇವತ್ತಿಗಿಷ್ಟ. ಸ್ಟೇ ಫಿಟ್ ಅಂಡ್ ಫೋಕಸ್ಡ್. ಸಿಗುವ ನಾಳೆ. ಟಾಟಾ.